ತುಂಗಭದ್ರಾ ಜಲಾಶಯದ ವ್ಯಾಪ್ತಿಯ ಎಲ್ಲ ನಾಲೆಗಳಿಗೆ ತಕ್ಷಣವೇ ನೀರು ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ನೂರಾರು ರೈತರು ಮುನಿರಾಬಾದ್ನಲ್ಲಿ ಇರುವ ಮುಖ್ಯ ಇಂಜಿನಿಯರ್ ಕಚೇರಿಗೆ ಭೇಟಿ ನೀಡಿ ಮನವಿ ಸಲ್ಲಿಸಿದರು. ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳು ಲಭ್ಯವಿಲ್ಲದ ಕಾರಣ ತೀವ್ರ ಆಕ್ರೋಶಪಡಿಸಿದ ರೈತರು ಸ್ಥಳದಲ್ಲಿಯೇ ಧರಣಿ ಕುಳಿತು ಪ್ರತಿಭಟನೆ ನಡೆಸಿದರು. ಅಧಿಕಾರಿಗಳು ಬರುವವರೆಗೂ ಊಟ ನೀರಿಲ್ಲದೆ ಹೋರಾಟ. ರಾಜ್ಯಾಧ್ಯಕ್ಷ ಎಸ್.ಎ. ಖಾದ್ರಿ ಆಕ್ರೋಶ. ಪ್ರತಿಭಟನೆಯ ನೇತೃತ್ವ ವಹಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಸಂಘದ ರಾಜ್ಯಾಧ್ಯಕ್ಷರಾದ ಎಸ್.ಎ. ಖಾದ್ರಿ ಅವರು ಅಧಿಕಾರಿಗಳು ಯಾವಾಗ ಕಚೇರಿಗೆ ಭೇಟಿ ನೀಡುವುದಿಲ್ಲವೋ ಮತ್ತು ಎಲ್ಲ ರೈತರ ಜಮೀನುಗಳಿಗೆ ನೀರು ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ರೈತರು ಈ ಉಗ್ರ ಹೋರಾಟ ಮುಂದುವರಿಯುತ್ತದೆ. ಅಲ್ಲಿಯವರೆಗೂ ಊಟ ನೀರು ಇಲ್ಲದೆಯೇ ಕಚೇರಿ ಆವರಣದಲ್ಲಿಯೇ ಉಗ್ರ ಹೋರಾಟವನ್ನು ಮುಂದುವರಿಸಲಾಗುವುದು ಎಂದು ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ವರದಿ ಎಂ ಬಸವರಾಜ್ ಕಕ್ಕುಪ್ಪಿ. ಜೈ ಜವಾನ್ ಜೈ ಕಿಸಾನ್ ಜೈ ಭೀಮ್. ಏನಪ್ಪ ರೈತರಾಗಿ ಜೈ ಜವಾನ್ ಜೈ ಕಿಸಾನ್ ಜೈ ಭೀಮ್ ಅಂತ ಹೇಳ್ತಾ ಇದಾರೆ ಅಂತ ಮಾಡ್ರಿ. ಯಾಕಂತ ಹೇಳಿದ್ರೆ ಇವತ್ತು ದಿವಸ ನಾವೆಲ್ಲ ಏನು ರೈತರೆಲ್ಲ ಸೇರಿ ಪ್ರತಿಭಟನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇ ಸಂವಿಧಾನ. ಆ ಸಂವಿಧಾನ ಅಧಿಕಾರಿಗಳು ಯಾರು ಇರ್ತಿರ್ಲಿಲ್ಲ. ಇಲ್ಲಿ ಬಂದಿರ್ತಕ್ಕಂಥ ನಾವು ಎಲ್ಲ ರೈತರು ಕೂಡ ಇಲ್ಲಿ ಸೇರೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಯಾರ್ಯಾರನ್ನ ಎಲ್ಲೆಲ್ಲ ಇದ್ದವ್ರನ್ನ ಅದಲ್ಲೇ ಬಂದು ಓಡಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತೇನು ಈ ಎಸ್ಸಿ ಇಲ್ಲಿಂದ ಪಲಾಯನ ಮಾಡಿ ನಾವು ಪರಿಹಾರವಾಗಿ ಹೋಗಿದನಲ್ಲ ನಮ್ಮ ರೈತರ ಕಂಡು ಅಂದ್ರೆ ರೈತರು ಯಾರು ಹುಲಿಗಳಲ್ಲ, ಎಲ್ಲ ಹುಲಿಗಳೇ. ಈ ಹುಲಿಗಳ ದರ್ಶನ ವರ್ಷ ಓಡಾಗಿದ್ದಾರೆ ಸ್ಥಳ. ಹಂಗಾಗಿ ಇವತ್ತೇನು ನಾವು ರೈತರಿಗೆ ಯಾರು ಕೆಲಸ ಇಲ್ಲ, ಇದೊಂದಿಲ್ಲ, ಏನ್ ಬೇಕಾಬಿಟ್ಟಿಯಾಗಿ ಮುಂದೆ ತಿರುಗಾಡೋದು ಯಾರು ಇಲ್ಲಿಲ್ಲ ಸ್ವಾಮಿ. ಪ್ರತಿ ಒಬ್ಬೊಬ್ರಿಗೂ ಒಂದೊಂದು ಕೆಲಸ ಬಿಟ್ಟು ಬಂದಿದ್ದಾರೆ. ಇವತ್ತು ದಿವಸ ಎಷ್ಟೋ ಜನಕ್ಕೆ ನೀರಿಲ್ಲ. ನೀರು ಯಾವಾಗ ಸಿಗ್ತದಂತ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಕ್ಕಂಥ ರೈತರಿಗೆ ನಾವೆಲ್ಲರೂ ಹಗಲಂತೆ ರಾತ್ರಿ ಅಂತೆ ಎಷ್ಟೊತ್ತಿಗೆ ಸಿಗ್ತಾವೋ ಗೊತ್ತಿಲ್ಲ. ಇಷ್ಟಿಷ್ಟು ನೀರು ಸಿಕ್ಕರು ಕೂಡ ಅವನ್ನೇ ಹರಿಸ್ಕೋಬೇಕು. 3 ದಿವಸ 4 ದಿವಸ 8 ದಿವಸ ಕಾಲುವೆಗಳ ಮೇಲೆ ಅಲ್ಲಲ್ಲಿ ಮಲಗಿಕೊಂಡು ಕಾಯ್ತಾ ಇದ್ದೀವಿ. ಕುಡಿಯೋಕ್ಕೆ ನೀರಿಲ್ಲ. ಇಂಥ ಎಲ್ಲ ರೈತರು ಇವತ್ತೆಲ್ಲ ಕೆಲಸ ವರ್ಷ ಬಿಟ್ಟು ನಿಮ್ಮ ಭೇಟಿ ಆಗೋಣ ಅಂತ ಇಲ್ಲಿ ಬಂದಪ್ಪ ಅಂತ ಹೇಳಿದ್ರೆ ನೀವೇ ಇಲ್ಲ ಅಂತ ಹೇಳಿದ್ರೆ ನಾವು ಯಾರನ್ನ ಕೇಳ್ಬೋದು. ಆದರೆ ಇವತ್ತು ದಿವಸ ರೈತರ ಬೆಳೆದಿರ್ತಕ್ಕಂಥ ಅನ್ನ ತಿನ್ನಕ್ಕೆ ನೀವು ಬೇಕು, ರೈತರಿಗೆ ನೀರು ಕೊಡಾಕ ನಾವು ಯಾರು ಬೇಡ. ಆದರೆ ಇವತ್ತೇನು ಫ್ಯಾಕ್ಟ್ರಿಗಳು ಸುತ್ತಮುತ್ತ ಇದಾವಲ್ಲ, ನೀವು ಅನ್ಕೊಂಡಿರ್ಬೋದು ನಾವು ರಾಜಾರೋಷವಾಗಿ ಲಂಚ ತಿಂತಾ ಇದ್ದೀವಿ, ಅವ್ರಿಗೆ ನೀರು ಬಿಡ್ತಾ ಇದೀವಿ ಅಂತಂದೇಳಿ. ಸ್ವಾಮಿ ಇರ್ತಕ್ಕಂಥ ಎಲ್ಲ ರೈತರು ಒಂದು ಮಾತು ನಿಮ್ಗೆ ಎಚ್ಚರಿಕೆ ಕೊಡ್ತಾರೆ ಕೇಳ್ರಿ. ಇದೇ ರೀತಿಯಾಗಿ ಮುಂದುವರೆದಿದ್ದ ಕರೆವಾಗಿದ್ದಪ್ಪ ಅಂದ್ರೆ ಯಾರಿಗೆ ಸೀದಾ ಹೋಗಿ ಅವ್ರು ಮೋಟ್ರ್ ಪಂಪ್ ಕಿತ್ತು ಆಗಿರ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು. ಹೆಂಗ್ ತಗೊಂಡು ಹೋಗ್ತಾನೋ ಫ್ಯಾಕ್ಟ್ರಿ ತಗೊಂಡು ಹೋಗಲ್ಲ ಅವ್ನು ನೋಡ್ತೀವಿ. ಅಲ್ಲಿ ಮೋಟ್ರ್ ಪಂಪ್ ಬಿಟ್ಟು ತಾನು ಅವ್ನು ಕಿತ್ಕೊಂಡು ಹೊಡ್ಕೊಂಡು ಹೋಗಕ್ಕ ಅದನ್ನ ಕಿತ್ತತಕ್ಕಂಥ ಕೆಲಸ ಕೂಡ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ರಿ. ಏನು ಬಂದಿದ್ದೀವಿ ನಮ್ಮ ನ್ಯಾಯಯುತವಾದಂಥ ಬೇಡಿಕೆ. ನಾವೇನು ನಿಮಗೆ ಹಣ ಕೊಡ್ರಿ, ಆಸ್ತಿ ಕೊಡ್ರಿ, ನಿಮ್ಮ ಮನೆ ಬರ್ಕೊಡ್ರಿ ಅಂತ ಕೇಳ್ತಾ ಇಲ್ಲ. ಆಮೇಲೆ ಕುಡಿಯೋಕೆ ನೀರಿಲ್ಲ, ಜೀವ ಜಲಚರಗಳು ಸಾಯ್ತಾ ಇದಾವಲ್ಲಿ. ಎಷ್ಟೋ ಜನ ಇವತ್ತು ಹಾವು ಕಡ್ಸ್ಕೊಂಡು ಸಾಯ್ತಾ ಇದಾವೆ. ನಮ್ಮ ಹೊಲ ಪಕ್ಕ ನನ್ನ ಅಣ್ಣನೇ ಪಕ್ಕದಲ್ಲಿ ಹೊಲದಲ್ಲಿ ನಾವು ಆ ಕಡೆ ಕೆಲಸ ಮಾಡ್ತಾರೆ, ಈ ಕಡೆ ಹಾವು ಕಡ್ಸೋದ. ನಿಮ್ಗೆ ನಾವು AC ರೂಮ್ನಾಗ ಕುತ್ಕೊಂಡು ಆರಾಮಾಗಿ ಬೀರು ಕುತ್ಕೊಂಡು ಆರಾಮಾಗಿ ಸುಖವಾಗಿ ನಿದ್ದೆ ಮಾಡ್ತಕ್ಕಂಥವ್ರು ನಿಮ್ಗೇನು ನಾವೆಲ್ಲ ಸ್ವಾಮಿ ಕಷ್ಟ. ನನ್ನ ಹೊಲಕ್ಕೆ ನೀರು ಮಾಡಕ್ ಹೋಗ್ತಕ್ಕಂಥ ಒಬ್ಬ ಯಜಮಾನದ ಮೇಲೆ ಚಿರತೆ ದಾಳಿ ಮಾಡಿತು, ಕರಡಿ ದಾಳಿ ಮಾಡಿತು. ಪ್ರತ್ಯಕ್ಷ ಸಾಕ್ಷಿಗಳಿದ್ವಿ ನಾವು. ಮೊಸಳೆಗಳು ದಾಳಿ ಮಾಡ್ತಾ ಇದ್ದಾವೆ. ಅವೆಲ್ಲವಕ್ಕೂ ಕೂಡ ಎಲ್ಲವನ್ನೂ ಸಹಿಸಿಕೊಂಡು ಇವತ್ತು ನಾವು ಹಗಲು ರಾತ್ರಿ ಅಂದೆ ಹೊಲಗಳಲ್ಲಿ, ತೋಟಗಳಲ್ಲಿ, ಗದ್ದೆಗಳಲ್ಲಿ ಎಲ್ಲಾ ರೀತಿಯಿಂದ ನಾವು ಬೆಳೀತಕ್ಕಂಥ ರೈತರಿಗೆ ನೀವು ಮೋಸ ಮಾಡಕ್ ಹೋಗ್ತೀರಂದ್ರೆ ನೀವು ನಿಮ್ಮನ್ನು ಏನಂತ ಕರಿಬೇಕು? ನಾವು ನೀವು ಈ ನೌಕರಿಯಲ್ಲಿ ಇರ್ಲಿಕ್ಕೆ ಅಯೋಗ್ಯರು. ನಿಮಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಿದ್ರೆ, ರೈತರ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಮನೆ ನಿಮ್ಮ ಜಾಗ ಬೇರೆ ಅಧಿಕಾರಿ ಮಾಡ್ತಾರೆ. ಇಷ್ಟು ವರ್ಷ ಆದ್ರೂ ಕೂಡ ನಮಗೆ ಈ ಸಮಸ್ಯೆ ಯಾರೂ ಮಾಡಿರ್ಲಿಲ್ಲ. ನೀವು ಬೇಕಂತೆ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಯಾವ ರಾಜಕಾರಣಿಗಳ ಒತ್ತಡಕ್ಕೆ ನೀವು ಮಣಿತಿದ್ರು, ಯಾವ ಫ್ಯಾಕ್ಟ್ರಿ ಓನರ್ಗಳ ಒತ್ತಡಕ್ಕೆ ನೀವು ಮಣಿತಿದ್ರು ಗೊತ್ತಿಲ್ಲ. ನಮಗೇನು ನಮ್ಮ ಅಧ್ಯಕ್ಷರ BV ಗೌಡ್ರು ಆ ಟೈಮ್ ಕೊಟ್ಟಿದ್ದಾರೆ 1 ಗಂಟೆ ಅಂತೇಳಿ ಅವರ ಸಮಯ ಆಗ ಬರ್ತಾ ಇದೆ. ನೀವು ಎಲ್ಲೇ ಇದ್ರು ಪಾತಾಳದ ಹೋಗ್ಕೊಂಡ್ರು ಬಿಡಲ್ಲ ನಿಮ್ಮನ್ನ.
ನೀವು ಅನ್ಕೊಂಡಿರ್ಬೋದು, ಇವತ್ತಿರ್ಬೋದು, ನಾಳೆ ತಪ್ಪಿಸ್ಬೋದು, ನೀವು ಎಷ್ಟು ದಿವಸಕ್ಕೆ ಬರ್ತೀರ ಬರ್ರಿ ನೋಡೋಣ, ನಾವು ನಿಮ್ಗಾಗಿ ಕುತ್ಕೊಳ್ತೀವಿ. ಆದ್ರೆ ರೈತರು ಶಾಂತಿ ರೀತಿಯಿಂದ ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟೇ ತಾಳ್ಮೆಯಿಂದ ಇದೀವಿ. ನಮ್ಮನ್ನ ವಿಕೋಪಕ್ಕೆ ಹೋಗ್ತಕ್ಕಂಥ ಅವಕಾಶ ನೀವು ಕೊಡಬಾರ್ದು. ಆದಷ್ಟು ಬೇಗ ನೀವು ಬಂದು ನಮಗೆ ನೀರು ಬಿಟ್ಟು ಹೋಗಿ ಕೊಡೋವರೆಗೂ ಕೂಡ ನಾವಿಲ್ಲಿ ಯಾರು ಕದಲಲ್ಲ. ನಿಮ್ಮ ಯಾವ ಇಲಾಖೆಯನ್ನು ಕಳಿಸ್ತಿರೋ, ಯಾಕಂದ್ರೆ ಇದೋ ಒಂದು ಭಾಳ ಫ್ಯಾಷನ್ ಆಗ್ಬಿಡುತ್ತೆ ನಮಗೆಲ್ಲ. ಎಲ್ಲಿ ರೈತರ ಸ್ವಲ್ಪ ಹೋಗಿ ಜಾಸ್ತಿ ಬೇಡಿಕೆ, ನಾವೇನು ದೌರ್ಜನ್ಯ ಮಾಡಕ್ ಹೋಗಲ್ಲ, ಕೊಲೆ ಮಾಡಕ್ ಹೋಗಲ್ಲ, ದರೋಡೆ ಮಾಡಕ್ ಹೋಗಲ್ಲ. ನಮ್ಮ ಒಂದು ಹಕ್ಕನ್ನ, ನಮ್ಮ ನೀರನ್ನು ನಾವು ಕೀಳಕ್ ಬಂದ್ರು ಕೂಡ ಪೊಲೀಸರನ್ನು ಕಳ್ಸೋದು, ಅವ್ರ ಮೇಲೆ ನಮ್ಮಲ್ಲಿ ಗುಂಡಾವರ್ತನೆ ಮಾಡಿಸ್ತಕ್ಕಂಥದ್ದು, ಹೊಡಿತಕ್ಕಂಥದ್ದು, ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದು, ಇದೇ ಬದುಕು ನೀವು ಮಾಡ್ತೀರಿ. ನಾವು ಪೊಲೀಸರ ಏಟಿಗೂ ಲಾಠಿಗೂ ಬಗ್ಗಲ್ಲ, ನಿಮ್ಮ ಯಾವ ಕೊಟ್ಟು ಬೆದರಿಗೂ ಜಗ್ಗಲ್ಲ. ಅದೇನಾಗ್ತದೋ ಆಗಕ್ಕೆ ರೆಡಿ, ನಾವೆಲ್ಲದಕ್ಕೂ ತಯಾರಾಗಿ ಬಂದು ಕೂತ್ಕೊಂಡಿದ್ದೀವಿ. ದಯಮಾಡಿ ಏನೇ ಇಲ್ಲೇ ಇದ್ರು, ಯಾವುದೇ ಮೂಲೆಗಿದ್ರು ಕೂಡ ಆದಷ್ಟು ಬೇಗ ಬಂದು ನಮ್ಮ ರೈತರ ಸಮಸ್ಯೆಗೆ ಸ್ಪಂದಿಸಬೇಕು. ರೈತರ ಒಂದು ಬೇಡಿಕೆಯನ್ನ ಇವತ್ತೇ ನಾವು ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ರೈತರಿಗೆ ಏನಾದ್ರೂ ಇವತ್ತು ಶನಿವಾರದೊಳಗೆ ನೀರು ಎಡದಂಡೆ ಮತ್ತು ಬಲದಂಡೆ ಕಾಲ ನೀರು ಬಿಟ್ಟಿಲ್ಲಪ್ಪ ಅಂತ ಹೇಳಿದ್ರೆ ನಿಮ್ಮ ಕಚೇರಿಗೆ ಮುಟ್ಟಿ ಆಗ್ತೀವಿ ಅಂತಂದೇಳಿ, ಇವೇನ ಕಾಲುವೆಗೆ ಸ್ವಲ್ಪ ಕುಡಿಯೋ ನೀರಿಗೇನು ಬಿಟ್ಟಿದ್ದೀರಾ, ಅದೆಲ್ಲ ಬೇಕಾಗಿಲ್ಲ ನಮಗೆ. ಎಲ್ಲ ಕೆರೆಗಳು ತುಂಬಬೇಕು. ಕಂಪ್ಲಿ ಭಾಗದಾಗ ಇರ್ತಕ್ಕಂಥ ಕೆರೆಗಳು, ಕಮಲಾಪುರ ಭಾಗದಲ್ಲಿ ಇರ್ತಕ್ಕಂಥ ಕೆರೆಗಳು, ಈ ಕಡೆ ನಮ್ಮ ಸಿರುಗುಪ್ಪ ಭಾಗದಲ್ಲಿ ಇರ್ತಕ್ಕಂಥ ಕೆರೆಗಳು. ಅಲ್ಲ ಸ್ವಾಮಿ, ಕುಡಿಯೋಕ್ಕೂ ನೀರಿಲ್ಲ ಅಂತಂದು ಹೇಳಿದ್ರೆ ನೋಡ್ತಾ ಇದ್ರೆ ಚರ್ಮ ಕಾಯಿಲೆ ಹೆಂಗಾಗಿದಾವ ಅಂತಂದೇಳಿ 100% ಜನಕ್ಕೆ ಕಾಯಿಲೆ, ಚರ್ಮ ಕಾಯಿಲೆ ಬಂದತ್ತೆ. ನಿಮ್ಗೆ ಏನೋ ನೋವಾಯ್ತಾ? ಯಾರಿಗೇನೋ ಗೊತ್ತಾಯ್ತಾ? ಇದು ಕಮಲಾಪುರದಾಗ ಬಂದಲ್ಲ, ಸುತ್ತಮುತ್ತದ ಹೋಗಿ ಯಾರು ಹೇಳ್ಕೊಳ್ತಾ ಇಲ್ಲ. ಇಚ್ಚಿಂಗ್ ಸ್ಟಾರ್ಟ್ ಆಗೈತೆ, ಅದು ಇಚ್ಚಿಂಗ್ ಕರ್ಕೊಳ್ತಾ ಎಲ್ಲಿ ಬೇಕಲ್ಲ ಆಗ್ತದ, ಅದು ಬೈಬಿಟ್ಟು ಹೇಳ್ತಾ ಇದ್ರು. ಕಾರಣ ಏನಪ್ಪ ಅಂತಂದು ಹೇಳಿದ್ರೆ ನೀರಿನ ಸಮಸ್ಯೆ ಏನಾಗತ್ತಪ್ಪ ಅಂತಂದು ಹೇಳಿದ್ರೆ, ನಿಂತಿರ್ತಕ್ಕಂಥ ನೀರನ್ನ ಅನಿವಾರ್ಯವಾಗಿ ನಮ್ಗೆ ಕುಡಿಯೋಕ್ಕಿಲ್ಲ ಅಂದಾಗ ಅವೇ ನೀರನ್ನ ಫಿಲ್ಟರ್ ಮಾಡಿ ನಮಗೆ ಬರ್ತಾ ಇದಾವ. ಅಲ್ಲಿರ್ತಕ್ಕಂಥ ಎಲ್ಲ ಹೊಳೆ ನೀರನ್ನ ಕುಡಿದಂತ ನಮಗೆ ಇಲ್ಲದೆಲ್ಲ ರೋಗಗಳು ಬರ್ತದ. ಇದಕ್ಕೆ ಹೊಣೆ ಯಾರು? ನೇರ ಹೊಣೆ ನೀವೇನಾದ್ರು ನಮ್ಗೆ ತೋರಿಸ್ತೀರಾ? ಇಲ್ಲ. ಹಾಗಾಗಿ ದಯಮಾಡಿ ಇದು ಒಂದೇ ಅಲ್ಲ, ಈ ವರ್ಷ ತುಂಬ ಬರಗಾಲ ಬಂದ್ಬಿಟ್ಟತೆ. ನೀರಿಲ್ಲದೆ, ಮಳೆ ನೀರಿಲ್ಲದೆ ಬೆಳೆಗಳೆಲ್ಲ ಒಣಗೋಗ್ಬಿಟ್ಟಿದಾವ. ನಾವೇನೋ ಮುಂಗಾರು ಬರ್ತದೆ ಅಂತಂದೇಳಿ ನಾವೆಲ್ಲ ರೈತರು ಮುಂಗಾರಿಗೆ ಕೆಲವು ನಮ್ಮ ಭಾಗದಲ್ಲಿ ಒಣ ಹೊಲಗಳಿದಾವೆ, ಬಿತ್ಕೊಂಡಿದ್ವಲ್ಲ ಹಂಗೆ ಆ ರೈತರು ಸಾಲ ತಂದು ಸೂಲ ಮಾಡಿ ಬೀಜ ತಂದು ಹಸನ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದು ಕೂಡ ಹೋಗಿದ್ದಾವೆ. ರೈತರಿಗೆ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ನೀವು ಯಾವ್ಯಾವೊಂದು ಎಂತೆಂಥೊಂದು ಕೋಟ್ಯಾಧಿಪತಿ, ಸಾವಿರಾರು ಕೋಟಿ, ನೂರಾರು ಕೋಟಿ ಮನ್ನಾ ಮಾಡ್ತೀರಿ ಸಾಲಗಳು. ಆದರೆ ಈ ಬರಗಾಲನ ಒಂದು ಇಟ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೈತರ ಸಾಲಗಳನ್ನ ಸರ್ಕಾರ ಮನ್ನಾ ಮಾಡಬೇಕು. ಮತ್ತೆ ಅದ್ರ ಜೊತೆಗೆ ಬೆಳೆ ಪರಿಹಾರ ಕೂಡ ಈ ವರ್ಷ ಕೊಡಬೇಕಂತಂದೇಳಿ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೇನೆ. ನಮ್ಮ ರೈತರಿಗೆ ಯಾವುದೇ ಒಬ್ಬ ವ್ಯಕ್ತಿ ಏನಾದರೂ ಒಂದು ಕೆಲಸ ಮಾಡಿದ್ದೆ ಕರೆವಾತ ಬಂದರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ನೀವು ಎದುರಿಸಬೇಕಾಗ್ತದಂತ ಹೇಳ್ತಾ ಈ ಒಂದೆರಡು ಮಾತಾಡಲಿಕ್ಕೆ ನಾವೆಲ್ಲರೂ ಅವಕಾಶ ಕೊಟ್ಟಿದ್ದಾರೆ. ಬರ್ರಿ ಬರ್ರಿ ಬಾ ಬರ್ರಿ
ನೋಡಮ್ಮ, ಇವಾಗ ನೋಡ ಮಳೆಗಾಲದವ್ರು ಊಟ ಬಂದಾರ, ಅಕ್ಬರ್ ಬಂದಾರ ಹೋರಾಟಕ್ಕ, ಅಂತಾರ ಬಂದು ಕುಂತ್ಕೊಂತಾರ. ಎಲ್ಲರೂ ಬರೋಣ ಒಂದು ಸಿಸ್ಟಮ್ ಹೋರಾಟಕ್ಕ. ಕುಂತ್ರ ಬೆಲೆ ಅಂತ ಹೇಳೋ ಬಗ್ಗೆ ಯಾವಲ್ಲ ಕುಂದ್ರೆ ಎರಡು ದಿನ ಆಗ್ಲಿ 3 ದಿನ ಆಗ್ಲಿ